ಹಾಯ್ ಆಲ್, ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಾ ನೀವೆಲ್ಲರೂ? ನಮ್ಮ ಟೆರೆಸ್ ಗಾರ್ಡನಲ್ಲಿ ತುಂಬ ಪಾಲಕ್ ಬೆಳ್ಕೊಂಡಿತ್ತು. ಆ ಪಾಲಕನ್ನು ತೆಗೆದಿದ್ದೀನಿ. ಇವಾಗ ಈ ಪಾಲಕ್ಕಿಂದ ಒಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೇನೆ. ಪಾಲಕ್ ದಾಲು, ಪಾಲಕ್ ಪರೋಟ, ಪಾಲಕ್ ಪನ್ನೀರ್, ಪಾಲಕ್ ರೈಸ್, ತುಂಬ ಥರದ ಪಾಲಕ್ ರೆಸಿಪೀಸನ್ನು ನೋಡಿದ್ದೀರಾ. ಇದು ಒಂದು ಸ್ವಲ್ಪ ಯುನೀಕ್ ಆದಂಥ ರೆಸಿಪಿ, ಮಹಾರಾಷ್ಟ್ರಿಯನ್ ಸ್ಟೈಲ್ ಪಾಲಕ್ ಸಬ್ಜಿ. ಅದು ಮಾಡ್ತಾಯಿದ್ದೀವಿ ಇವತ್ತು. ಮೊದಲಿಗೆ ನಾನು ಕುಕ್ಕರಲ್ಲಿ ಪಾಲಕ್ಕು ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಪಾಲಕನ್ನು ಹಾಕ್ಕೊತಾ ಇದ್ದೀನಿ. ನನ್ನ ಈ ಚಾನಲ್ನಲ್ಲಿ ನೀವು ಫಸ್ಟ್ ಟೈಮ್ ನೋಡ್ತೀರಾದರೆ ನನ್ನ ಈ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮತ್ತು ಲೈಕ್ ಕೊಡಿ, ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ. ಸಬ್ಸ್ಕ್ರೈಬ್ ಪಕ್ಕ ಇರೋ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಫಸ್ಟಾಗಿ ತಲುಪುತ್ತೆ. ಇವಾಗ ನಾನು ಹೆಚ್ಕೊಂಡಿರೋದು ಪಾಲಕನ್ನು ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆಯನ್ನು ನಾನು ಒಂದು ಗಂಟೆ ಕಾಲ ನಾನು ನೆನೆಸಿಟ್ಟಿದ್ದೆ. ಅದ್ರ ಜೊತೆ ಶೇಂಗಾ ಬೀಜ ಕೂಡ ನೆನೆಸಿಟ್ಟಿದ್ದೆ. ಅವೆಲ್ಲವನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ಪ್ರೋಟೀನ್ ರಿಚ್ ಆಗಿರೋಂಥ ರೆಸಿಪಿ ಇದು, ಖಂಡಿತ ಮಾಡಿ ನೋಡಿ. ಇವಾಗ ನೀರು ಹಾಕ್ಕೊಂಡು ನಾನು ಕುಕ್ಕರಲ್ಲಿ ಒಂದು 2 ರಿಂದ 3 ವಿಷಲನ್ನು ಪ್ರೆಷರ್ ಕುಕ್ ಮಾಡ್ಕೊತೀನಿ. ಇದರಲ್ಲಿ ನಾನು ಈರುಳ್ಳಿ ಮತ್ತು ಟೊಮ್ಯಾಟೊ ಯಾವುದು ನಾವು ಆಲೂ ಪಾಲಕ್ ಅಥವಾ ದಾಲ್ ಪಾಲಕ್ಕೆಲ್ಲ ಏನು ಬಳಸ್ತೀವಿ ಅದನ್ನೆಲ್ಲ ಏನೂ ಬಳಸಲ್ಲ. ಅರಿಶಿನ ಪುಡಿ ಹಾಕ್ಕೊಂಡು 3 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಇವಾಗ ಇನ್ನೊಂದು ಕಡೆ ನಾನು 5-6 ಎಸಳು ಹುಣಸೆ ಹಣ್ಣನ್ನು ನೀರು ಹಾಕಿ ಚೆನ್ನಾಗಿ ಕಿವುಚ್ಕೊಂಡು ಅದರ ರಸವನ್ನು ತೆಗೆದಿದ್ದೀನಿ. ಅದಕ್ಕೆ ನಾನು 2 ರಿಂದ 3 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಗಂಟು ಬರದೆ ಚೆನ್ನಾಗಿ ಒಂದು ಪೇಸ್ಟನ್ನು ಮಾಡ್ಕೊತಾ ಇದ್ದೀನಿ ಈ ಥರ. ಓಕೆ, ಸೊ ಇವಾಗ ನಾವು ಒಂದು ಕಡಾಯಲ್ಲಿ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈ ರೆಸಿಪಿಗೆ ನಮ್ಮದು ತೆಂಗಿನ ಎಣ್ಣೆ ಖಂಡಿತ ಸೂಟ್ ಆಗೋಲ್ಲ. ನಾನು ನಾರ್ಮಲ್ ಸಫಲ್ ಆಯಿಲನ್ನೇ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ. ಜೀರಿಗೆ ಮತ್ತು ಬೆಳ್ಳುಳ್ಳಿ ಇವಿಷ್ಟನ್ನೇ. ಜೀರಿಗೆ ಹಾಕಿದ ಮೇಲೆ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಇವೆಲ್ಲ ಫ್ರೈ ಆದಮೇಲೆ ನಾನು ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಇವೆರಡನ್ನೂ ಕೂಡ ಹಾಕ್ತಾಯಿದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗಿರೋದ್ರಿಂದ ನನ್ನ ವಾಯ್ಸ್ ಕೂಡ ನಿಮಗೆ ಸರಿಯಾಗಿ ಕೇಳ್ತಾ ಇಲ್ಲ ಆಗಿರ್ಬೋದು. ಸಾರಿ ಫಾರ್ ದ್ಯಾಟ್. ಇವಾಗ ನಾನು ಈ ಕುಕ್ಕರಲ್ಲಿ ಏನು ಬೇಯಿಸಿಟ್ಕೊಂಡಿದ್ದೆ ಅಲ್ವಾ, ಬೇಳೆ ಮತ್ತು ಪಾಲಕ್ಕು, ಶೇಂಗಾ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಬೇಯಿಸುವಾಗಲೂ ಉಪ್ಪು ಹಾಕ್ಕೊಂಡಿದ್ದೆ ಸ್ವಲ್ಪ. ಇನ್ನೂ ಕೂಡ ಉಪ್ಪು ಕಡಿಮೆ ಅನಿಸಿದ್ರೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್. ನೀವು ಮನೆಯಲ್ಲಿ ಪಾಲಕ್ ಯಾವ ಥರ ರೆಸಿಪೀಸ್ ಎಲ್ಲ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನಗೂ ಒಂದು ಐಡಿಯಾ ಮತ್ತು ಹೊಸದಾಗಿ ಕಲ್ತಂಗಾಗುತ್ತೆ. ಇವಾಗ ನನಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ಕಡಿಮೆ ಅನಿಸ್ತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ನೀರು ನೋಡ್ಕೊಂಡು ಹಾಕ್ಕೊಬೇಕು. ಇದರಲ್ಲಿ ಆಲ್ರೆಡಿ ನೀರಿದೆ. ಇದು ನಾನು ಅನ್ನಕ್ಕೋಸ್ಕರ ಮಾಡಿರೋದ್ರಿಂದ ನಾನು ಸ್ವಲ್ಪ ತೆಳುವಾಗೆ ಮಾಡ್ತಾಯಿದ್ದೀನಿ, ಕಲಿಸ್ಕೊಳ್ಳೋ ಥರ. ಇನ್ನು ಸ್ವಲ್ಪ ನೀರನ್ನು ಕೂಡ ಹಾಕ್ತಾಯಿದ್ದೀನಿ. ನೀರೆಲ್ಲ ಹಾಕಿ ಒಂದು ಕನ್ಸಿಸ್ಟೆನ್ಸಿ ಈ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು. ನೋಡಿ, ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ ಹಾಕ್ಕೊಂಡೆ ನೀರನ್ನ. ಇಲ್ಲಿ ನಾನು ಹುಣಸೆ ಹಣ್ಣನ್ನು ಬಳಸಿರೋದ್ರಿಂದ ಟೊಮೆಟೊವನ್ನು ಹಾಕ್ತಾಯಿಲ್ಲ. ಇದು ಒಂದಾಗಿ ಚೆನ್ನಾಗಿ ಬೆರೆತು ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಇಲ್ಲಿ 2 ಸ್ಪೂನು ಬೇಸನನ್ನು ಹಾಕ್ಕೋತಾ ಇದ್ದೀನಿ. ಬೇಸನನ್ನು ಜಾಸ್ತಿ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ, ಯಾಕಂದರೆ ತುಂಬ ರಾ ಸ್ಮೆಲ್ ಥರ ಬಂದುಬಿಡುತ್ತೆ ಮತ್ತು ಮೇಣದ ಥರ ಆಗೋಗ್ಬಿಡುತ್ತೆ. ಸೊ 1 ರಿಂದ 2 ಸ್ಪೂನ್ ಒಳಗಡೆ ಬೇಸನನ್ನು ಹಾಕ್ಕೋಬೇಕು. ಅದು ಇದರಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊಬೇಕು. ಇವಾಗ ನೋಡಿ, ನಾನು ಇದನ್ನು ಹಾಕ್ತಾಯಿದ್ದೀನಿ. ಇನ್ನೊಂದು ಕಡೆ ನಾನು ಒಳ್ಳೆಯ ಒಂದು ಟೊಮೆಟೊ ಗೊಜ್ಜನ್ನು ಮಾಡ್ತಾಯಿದ್ದೀನಿ. ಅದು ಕುಕ್ಕರಲ್ಲಿ ನಾನು ಇಡೀ ಟೊಮೆಟೊವನ್ನು ಹಾಕಿ ಬೇಯಿಸ್ತಾ ಇದ್ದೀನಿ. 1 ರಿಂದ 2 ಪ್ರೆಷರ್ ಕುಕ್ಕರ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಮಾಡಿಟ್ಕೊಂಡ ಪೇಸ್ಟ್ ಇದೆಯಲ್ಲ, ಬೇಸನ್ ಪೇಸ್ಟು, ಇದನ್ನು ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಬೇಸನನ್ನು ಹಾಕ್ತಾ ಇರೋದ್ರಿಂದ ಗಂಟು ಕಟ್ಟದೇನೆ ನೀವು ತಿರುಗಿಸ್ತಾನೆ ಈ ಬೇಸನನ್ನು ಹಾಕ್ಕೋಬೇಕು. ಇವಾಗ ನೋಡಿ, ಚೆನ್ನಾಗಿ ಕುದಿ ಬರಬೇಕಿದು. ಬೇಸನ್ ನಾವು ಹುರಿದಿಟ್ಟ ಬೇಸನೇನು ಉಪಯೋಗಿಸಿಲ್ಲ, ರಾ ಬೇಸನ್ನೇ ಹಾಕಿರೋದ್ರಿಂದ ಸ್ವಲ್ಪ ಒಂದು 5 ನಿಮಿಷ ಈ ಕರಿಯನ್ನು ನೀವು ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು. ಹಸಿ ವಾಸನೆ ಬೇಸಂದು ಹೋಗಬೇಕಲ್ವ, ಅದಕ್ಕೆ.
ಇದಕ್ಕೆ ಒಂದು ಮೇಲ್ಗಡೆಯಿಂದ ಒಂದು ಗಮ್ ಅಂತ ಒಂದು ಒಗ್ಗರಣೆಯನ್ನು ಕೊಡೋಣ. ಒಗ್ಗರಣೆಗೆ ನಾನು ಎಣ್ಣೆ ತಗೋತಾ ಇದ್ದೀನಿ. ಎಣ್ಣೆಯಲ್ಲಿ ನಾನು ಜೀರಿಗೆ ಹಾಕೊತಾ ಇದ್ದೀನಿ. ಜೀರಿಗೆ ಚಟಪಟ ಅಂದ ಮೇಲೆ ಇವಾಗ ನಾನು ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಖಾರದ ಪುಡಿ ಜೊತೆ ನಾನು ಗರಂ ಮಸಾಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ ಒಂದು ಚಿಟಿಕೆ ಅಷ್ಟೇ ಹಾಕ್ಕೊಂಡಿರೋದು. ಇವೆಲ್ಲವನ್ನು ಹಾಕಿ ಇವಾಗ ಇದು ಒಗ್ಗರಣೆಯನ್ನು ನಾನು ಪಾಲಕ್ ಸಬ್ಜಿಗೆ ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು. ಅನ್ನಕ್ಕಂತೂ ಸೂಪರ್ ಆದ ಕಾಂಬಿನೇಷನ್. ಇವನ್ ಚಪಾತಿ ಕೂಡ ನೀವು ಇದನ್ನು ಹಚ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರೋ ರೆಸಿಪಿ, ಯುನೀಕ್ ಆಗಿರೋಂಥ ರೆಸಿಪಿ. ಮಾಡಿ ನೋಡಿ ಮತ್ತು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ನಾನು ಪ್ರೆಷರ್ ಕುಕ್ ಮಾಡಿ ಇಟ್ಕೊಂಡಿರುವ ಟೊಮೆಟೊವನ್ನು ಸಿಪ್ಪೆಯನ್ನು ತೆಗೆದು ಬಿಡ್ಚಿಟ್ಕೊತಾ ಇದ್ದೀನಿ. ಇವಾಗ ನಾನು ಒಂದು 4 ಹಸಿಮೆಣ್ಸಿನ್ಕಾಯಿ ಈ ಥರ ರೌಂಡ್ ಕಟ್ ಮಾಡಿ ಚೆನ್ನಾಗಿ ಕೈಯಲ್ಲಿ ಕಿವುಚ್ತಾ ಇದ್ದೀನಿ. ಇದನ್ನು ಮಿಕ್ಸಿಯಲ್ಲಿ ಮಾಡ್ಕೊಬಾರ್ದು. ಇದಕ್ಕೆ ಒಂದು ಒಗ್ಗರಣೆ ಹಾಕ್ತಾಯಿದ್ದೀನಿ. ಸಾಸಿವೆ, ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ ಬಳಸ್ತಾ ಇರೋದು. ಸಾಸಿವೆ, ಕರಿಬೇವು ಮತ್ತು ಕೆಂಪು ಮೆಣಸಿನ್ಕಾಯಿ ಇವಿಷ್ಟನ್ನು ಫ್ರೈ ಮಾಡಿ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಒಗ್ಗರಣೆ ಸ್ವಲ್ಪ ಆರಿದ ಮೇಲೆ ಆ ಕೆಂಪು ಮೆಣಸಿನ್ಕಾಯಿ ಏನಿದೆ ಅದು ನಾವು ಕೈಯಲ್ಲಿ ಈ ಥರ ಕಿವುಚ್ಕೊಂಡು ಕ್ರಿಸ್ಪಿ ಆಗಿರೋದು ಇರುತ್ತದು, ಅದನ್ನು ಚೆನ್ನಾಗಿ ಕಿವುಚ್ಕೊಂಡು ನಾನು ಪುಡಿಯನ್ನು ಮಾಡ್ತಾಯಿದ್ದೀನಿ. ಇವಾಗ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ತುಂಬ ಈಸಿಯಾಗಿ ತುಂಬ ಡೆಲಿಷಿಯಸ್ ಆದಂಥ ಗೊಜ್ಜಿದು. ಖಂಡಿತ ಟ್ರೈ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಇಂಗು ಕೂಡ ಹಾಕ್ತಾಯಿದ್ದೀನಿ. ಇವೆಲ್ಲವನ್ನು ತುಂಬ ಹುಳಿ ಟೊಮೆಟೊ ಅನಿಸಿದರೆ ನೀವು ಸ್ವಲ್ಪ ಒಂದು ಚಿಟಿಕೆ ಬೆಲ್ಲ ಕೂಡ ಉಪಯೋಗಿಸ್ಕೊಬೋದು, ಆಪ್ಷನಲ್ ಅದು. ಇವಾಗೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ನೀವು. ಅನ್ನಕ್ಕಂತೂ ಸೂಪರ್ ಆಗಿರುತ್ತೆ ಸೈಡ್ ಡಿಶ್ ಆಗಿ. ಖಂಡಿತ ಟ್ರೈ ಮಾಡಿ. ಈ ಗೊಜ್ಜಲ್ಲಿ ಅನ್ನವನ್ನು ತಿಂತಾಯಿದ್ರೆ ಒಂದು ಸೌಟು ಅನ್ನ ಎಕ್ಸ್ಟ್ರಾನೇ ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ ಇದು. ಖಂಡಿತ ಮಾಡಿ ನೋಡಿ ಮತ್ತು ನನಗೆ ತಿಳಿಸಿ. ನೋಡಿ ಗೊಜ್ಜು ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನಾನು ತಟ್ಟೆನ ರೆಡಿ ಮಾಡ್ತಾಯಿದ್ದೀನಿ. ರೈಸ್ ತೊಗೊತಾ ಇದ್ದೀನಿ, ಗೊಜ್ಜು ಇಟ್ಕೊಂಡಿದ್ದೀನಿ. ಇವಾಗ ಪಾಲಕ್ ಸಬ್ಜಿ ಮೇಲೆ ತುಪ್ಪವನ್ನು ಹಾಕಿ ನನ್ನ ತಟ್ಟೆಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಸೂಪರ್ ಆಗಿರುತ್ತೆ ಎಲ್ಲ ಕಾಂಬಿನೇಷನ್ನು. ಖಂಡಿತ ಟ್ರೈ ಮಾಡಿ ನೋಡಿ. ನನ್ನ ಈ ಥರ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ನಿಮ್ಗೆ ಸಿಗ್ತೀನಿ ಇನ್ನೊಂದು ಬ್ಲಾಗಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.